ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಮಾಡಿದ್ದು ತಪ್ಪನೆ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ. ವರ್ಷಲ್ಲಾಕಾದರೂ ಒಬ್ಬರು ಸಿನಿಮಾ ಬರೋದಿಲ್ಲ, ಬಂದ್ರೆಲ್ಲ ಒಟ್ಟಿಗೆ ಬಂದ್ಬಿಡ್ತಾರೆ. ಅದೇನಾಗ್ತಿದೆಯೋ ಗೊತ್ತಾಗ್ತಿಲ್ಲ. ಹಿಂದಿನ ವರ್ಷನೂ ಕೂಡ ಇದೇ ಮಿಸ್ಟೇಕ್ ಆಗಿತ್ತು, ಈಗಲೂ ಕೂಡ ಇದೇ ಮಿಸ್ಟೇಕ್ ಆಗ್ತಾ ಇದೆ. ಆಲ್ರೆಡಿ ನಿಮಗೆ ಗೊತ್ತಾಗ್ತಿದೆ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅದೇ ಮಾರ್ಕ್ ಮತ್ತು 45 ಸಿನಿಮಾದ ಕ್ಲಾಶ್. ಇದೇ ಒಂದು ಕಾಂಬಿನೇಷನ್ನು ಹಿಂದಿನ ವರ್ಷನೂ ಕೂಡ ರಿಪೀಟ್ ಆಗಿತ್ತು. ಬಟ್ ಅಲ್ಲಿ ಶಿವರಾಜ್ ಕುಮಾರ್ ಅವರು, ರಾಜ್ ಬಿ ಶೆಟ್ಟಿ ಅವರು ಇರಲಿಲ್ಲ. ಹಿಂದಿನ ಸಲಿನೂ ಕೂಡ ಮ್ಯಾಕ್ಸು ಮತ್ತು UI ಕಾಂಪಿಟೇಷನಲ್ಲಿ ಒಂದೇ ದಿನ ಬಂದವು. ಸಿನಿಮಾ ಏನೋ ಮ್ಯಾಕ್ಸು ಇಟ್ಟಾಯಿತು, ಒಳ್ಳೆ ಟಾಕ್ ಬಂತು, ಕಲೆಕ್ಷನು ಕೂಡ ಬಂತು ಚೆನ್ನಾಗೆ, ಸಿನಿಮಾ ಸೇಫ್ ಆಯಿತು. ಬಟ್ UIಗೆ ಯೂಜ್ ಬಜೆಟ್ನ ಹಾಕಿದ್ರು, ಬಟ್ ಪ್ರೊಡ್ಯೂಸರ್ಸು ಸ್ವಲ್ಪ ಲಾಸ್ ಆದರು. ಸಿನಿಮಾ ಏನೋ ಎಕ್ಸಲೆಂಟ್ ಆಗಿದೆ, ಈಗಿನ ಜನಕ್ಕಂತೂ ಅರ್ಥ ಆಗೋದಿಲ್ಲ, ಫುಲ್ ಅಡ್ವಾನ್ಸ್ ಆಗಿದೆ. ಇನ್ನೊಂದು 5-10 ವರ್ಷ ಆಗಲಿ, ಎಂಥ ಸಿನಿಮಾನ ಫ್ಲಾಪ್ ಮಾಡಿದ್ವಲ್ಲ ನಾವು ಅಂತ ನಿಮಗೆ ಬೇಜಾರಾಗಿಲ್ಲ ಅಂದರೆ ಕೇಳಿ. ಈಗಲೂ ಕೂಡ ಅದೇ ಮಿಸ್ಟೇಕ್ ಆಗ್ತಾಯಿದೆ ಗುರು. ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಎಷ್ಟೇ ಎಲ್ದಿ ಕಾಂಪಿಟೇಷನ್ ಇದ್ರೂ ಕೂಡ ಇಂಡಸ್ಟ್ರಿನಲ್ಲಿ ಒಟ್ಟಿಗೆ ಸಿನಿಮಾ ಬರ್ತಾವೆ ಅಂದರೆ ಕಲೆಕ್ಷನ್ ಮೇಲೆ ಗ್ಯಾರಂಟಿ ಹೊಡ್ತಾ ಬಿದ್ದೇ ಬೀಳುತ್ತೆ. ಈಗ ಸಪೋಸ್ ಕಾಂತಾರ ಮೊನ್ನೆ ಬಂದು ಹಿಟ್ಟಾಯಿತು, ನಮ್ಮ ಕನ್ನಡ ಭಾಷೆನಲ್ಲೇ 250 ಕೋಟಿ ಹಣನ ಗಳಿಕೆ ಮಾಡ್ತು. ಅಂದರೆ ನಮ್ಮ ಮಾರ್ಕೆಟು ಅಷ್ಟು ದೊಡ್ಡದಾಗಿದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಬಟ್ಟು ಇಲ್ಲಿ ಈ ಥರ ಆಯಿತು ಅಂದರೆ ಸ್ವಲ್ಪ ನಮ್ಮ ಮಾರ್ಕೆಟ್ ಮೇಲೆ ನಮಗೆ ಡೌಟ್ ಬರುತ್ತೆ. ಗ್ಯಾರಂಟಿ ಗುರು, ಈ ಸಿನಿಮಾಗಳು ಸಪ್ರೇಟಾಗಿ ಬಂದರೆ 100 ಕೋಟಿ 150 ಕೋಟಿನ ಈಸಿಯಾಗಿ ಕಲೆಕ್ಟ್ ಮಾಡ್ತವೆ. ಬಟ್ ಈ ಕ್ಲಾಶಿಂದ 100 ಕೋಟಿನೂ ದಾಟ್ತವೋ ಇಲ್ವೋ ಅನ್ನೋದು ಡೌಟೇ ನನಗೆ ಮಾತ್ರ. ಟಾಕ್ ಬಂತು ಅಂದರೆ ಗ್ಯಾರಂಟಿ 50-60 ಕೋಟಿ ಅಲ್ಲಿ ಸೆಟಲ್ ಆಗ್ತವೆ. ಬಟ್ ಒಂದು ಟಾಕ್ ಬಂದು ಒಂದು ಫ್ಲಾಪ್ ಆಯಿತು ಅಂದರೆ ಒಂದು ಸಿನಿಮಾಗೇನೋ ಕಲೆಕ್ಷನ್ ಯೂಸ್ ಆಗಿ ಬರುತ್ತೆ, ಬಟ್ ಇನ್ನೊಂದು ಸಿನಿಮಾ ಫುಲ್ಲು ಲಾಸ್ ಕೊಲ್ಟೋಗುತ್ತೆ. ಇನ್ನು ಮಾರ್ಕ್ ಮತ್ತು 45. ಮಾರ್ಕ್ ಸಿನಿಮಾ ಬಗ್ಗೆ ಮಾತಾಡ್ತಾ ಬಂದರೆ ವಿಜಯ್ ಕಾರ್ತಿಕೇಯ. ಹಿಂದೆ ಸುದೀಪ್ ಅವರ ಸಿನಿಮಾ ಮ್ಯಾಕ್ಸ್ ಏನು ಬಂತು ಅದರ ಡೈರೆಕ್ಟ್ರೇ ಇವರು. ಅಷ್ಟೆಲ್ಲ ಅದೇ ಸಿನಿಮಾ ತಂಡ ಈ ಒಂದು ಸಿನಿಮಾಗೂ ಕೂಡ ಕೆಲಸ ಮಾಡ್ತಾಯಿದೆ. ಕಡಿಮೆ ಟೈಮಲ್ಲಿ ಬಡ ಶೂಟ್ ಮಾಡಿ ಏರ್ಲಿ ಟೈಮ್ಗೆ ಬರ್ತಾ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ. ಬಟ್ ಇಲ್ಲಿ ನನಗೆ ಯಾಕೋ ಸ್ವಲ್ಪ ತಪ್ಪು ಅನಿಸಿದ್ದು ಅಂದರೆ 45 ಗುರು. ಅಂದರೆ ಅವರು ಯಾವಾಗಲೂ ಆಗಸ್ಟ್ಗೆ ಬರಬೇಕಾಗಿತ್ತು. ಬಟ್ ಅವರು VFX ವರ್ಕ್ ಪೆಂಡಿಂಗ್ ಇದೆ, ಅದು ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ ಅಂತ ಹೇಳ್ಕೊಂಡು ಈಗ ಬರ್ತಾ ಇದ್ದಾರೆ. ಬರೋ ಜನ ಬಂದರು, ಕಲೆಕ್ಷನ್ ಮೇಲೆ ಗ್ಯಾರಂಟಿ ಹೊಡ್ತಾ ಬಿದ್ದೇ ಬೀಳುತ್ತೆ. ಇನ್ನು 45 ಸಿನಿಮಾದ ಬಗ್ಗೆ ಮಾತಾಡ್ತಾ ಬಂದರೆ ನಮ್ಮ ಅರ್ಜುನ್ ಜನ್ಯ ಅವರು ಇಷ್ಟು ದಿನ ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದರು. ಫಾರ್ ದಿ ಫಸ್ಟ್ ಟೈಮು ಡೈರೆಕ್ಟ್ರಾಗಿ ಅವರು ನಮ್ಮ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಡೈರೆಕ್ಷನ್ನು ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಸಿನಿಮಾ ಮೇಲೆ ಕೂಡ ಕುತೂಹಲ ತುಂಬ ಮೂಡಿಸಿದೆ. ಏನಾಗಿರುತ್ತೋ ಸ್ಟೋರಿ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿ ಜಾಸ್ತಿ ಇದೆ. 2 ಸಿನಿಮಾಗೇನೋ ನಾನು ಹೋಗ್ತೀನಿ, ನನ್ನಂಗೆ ಸಿನಿಮಾಗಳ್ನ ಇಷ್ಟಪಡೋರು ಕೂಡ 2 ಸಿನಿಮಾಗೆ ಹೋಗ್ತಾರೆ. ಬಟ್ ಕಾಮನ್ ಆಡಿಯನ್ಸು ಚೂಸ್ ಮಾಡೋದು ಒಂದೇ ಸಿನಿಮಾ ಗುರು. ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸು ಚೂಸ್ ಮಾಡೋದು ಓನ್ಲಿ ಒಂದೇ ಸಿನಿಮಾ. ಸಪೋಸ್ ಒಂದು ಫ್ಯಾಮಿಲಿ ಬಂತು ಅಂದರೆ 4-5 ಜನ ಮೆಂಬರ್ಸ್ ಇರ್ತಾನೆ, ಬಟ್ ಖರ್ಚು ಮಾಡೋನು ಒಬ್ಬನೇ. ಅವನು ಫ್ಯಾಮಿಲಿನ ಕರ್ಕೊಂಡು ಒಂದು ಸಿನಿಮಾಗೆ ಮಾತ್ರ ಹೋಗೋಕ್ಕಾಗುತ್ತೆ. ಸೊ ಈಗ ಫ್ಯಾನ್ಸ್ ಅಂದರು ಆಬ್ಸಲ್ಯೂಟ್ಲಿ ಸಿನಿಮಾಗೆ ಹೋಗ್ತಾರೆ. ಬಟ್ಟು ಈಗಿನ ಟೈಮಲ್ಲಿ ಫ್ಯಾನ್ಸಿಂದ ಸಿನಿಮಾ ಗೆಲ್ಲೋದಕ್ಕೆ ಆಗಲ್ಲ. 1 ದಿನ 2 ದಿನ ಅಷ್ಟೇ. ಎಷ್ಟೇ ಜನ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದ್ರು ಕಾಮನ್ ಆಡಿಯನ್ಸು ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಆವಾಗಲೇ ಸಿನಿಮಾ ಗೆಲ್ಲೋದು. ಅಷ್ಟೆಲ್ಲ ರೆಗ್ಯುಲರ್ ಆಡಿಯನ್ಸ್ಗೆ, ನ್ಯೂಟ್ರಲ್ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗಬೇಕು, ಆವಾಗಲೇ ಸಿನಿಮಾ ಹಿಟ್ಟಾಗೋದು. ಈ ಒಂದು ಥಾಟ್ನ ತಲೆಗಿಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ, ಓಕೆ. ಬಟ್ಟು ತಗೊಂಬರ್ತಿರೋ ಸಿಚುವೇಶನ್ ಸರಿ ಇಲ್ಲ ಅನ್ನೋದು ನನ್ನ ಇಲ್ಲಿ ವಾದ. ಈ ಒಂದು ಕ್ಲಾಶಸ್ ಹಿಂಗಿದೆ, ಸಿನಿಮಾ ಏನೋ ಬರ್ತಾ ಇದೆ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಸಿನಿಮಾ ತಂಡಗಳ ವೈಯಕ್ತಿಕ ಡಿಸಿಷನ್ನು. 2 ಸಿನಿಮಾಗಳು ಹಿಟ್ಟಾಗಲಿ, 2 ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಳ್ಳೆ ರೆಕಗ್ನೈಸೇಷನ್ನ ತಗೊಳ್ಳಿ. 2 ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾ ಇದ್ದಾವೆ. 2 ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ನ ರೀಚ್ ಆಗ್ತಾವೋ ಇಲ್ವೋ ಅನ್ನೋದನ್ನು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗಲ್ಲ ಗುರು. ಹಿಂದೆ ಕಾಂತಾರ ಬಂದಿತ್ತು, ಅದ್ರ ಮೇಲೆ ಹೋಪ್ಸ್ ಇತ್ತು, ಬಟ್ ಇದ್ರ ಮೇಲೆ ಗ್ಯಾರಂಟಿ ಹೋಪ್ಸ್ ಇಲ್ಲ. ನನಗೇನೋ 45ಗೆ ಸ್ವಲ್ಪ ಎಡ್ಜ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಸುದೀಪ್ ಅವರ ಮಾರ್ಕೆಟ್ ಆಲ್ರೆಡಿ ಬೇರೆ ಕಡೆ ಚೆನ್ನಾಗೇ ಇದೆ, ಅವರು ಕೂಡ ಬೇರೆ ಕಡೆ ಒಳ್ಳೆ ಪ್ರಭಾವ ಬೀರ್ತಾರೆ. ನೋಡಬೇಕು ಇವರ ಒಂದು ಕೇಪಬಿಲಿಟಿ ಏನಿದೆ, ಸಿನಿಮಾ ಹೆಂಗಿರ್ತವೆ ಅಂತ. ನನಗೆ 2 ಸಿನಿಮಾಗಳು ಹಿಟ್ಟಾಗಲಿ, ಕನ್ನಡ ಸಿನಿಮಾ ಮಾರ್ಕೆಟು ಚೆನ್ನಾಗಿ ಬೆಳೀಲಿ, ಇಷ್ಟು ಮಾತ್ರ ಹೇಳಬಲ್ಲೆ. ಸಿನಿಮಾ ಲಾಸ್ ಆಗ್ದಂಗಿದ್ರೆ ಸಾಕು, ಅದೇ ಹ್ಯಾಪಿ. ಸಿನಿಮಾ ಏನೋ ಒಟ್ಟಿಗೆ ಬರ್ತಾ ಇದ್ದಾವೆ, ಬಟ್ ಯಾವುದೇ ಸಿನಿಮಾಗೂ ಲಾಸ್ ಆಗ್ದಂಗೆ 2 ಸಿನಿಮಾಗಳು ಕೂಡ ಹಿಟ್ಟಾಗಲಿ, ಒಳ್ಳೆ ಕಲೆಕ್ಷನ್ನ ಮಾಡಲಿ. ಕಲೆಕ್ಷನ್ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗಲಿ ಅಷ್ಟೇ. 2 ಸಿನಿಮಾಗೂ ಹೋಗ್ತೀನಿ, ಅಲ್ಲಿ ಫ್ಯಾನ್ಸ್ಗಳ ರಿವ್ಯೂನು ಕೂಡ ತೊಗೊತೀನಿ. ಅಷ್ಟೆಲ್ಲ ನನ್ನ ಪರ್ಸ್ನಲ್ ರಿವ್ಯೂನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ.